ಹಾಯ್ ಗಾಯ್ಸ್, ಎಲ್ರು ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಸೊ ನಾನ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಈ ತರ ರೆಡಿ ಆಗಿ ಹೊಟ್ಟೆ ಬೇರೆ ಹಸ್ತಾ ಇತ್ತು. ಏನ್ ತಿನ್ನೋಣ ಅಂತ ನೋಡ್ತಿದ್ದೆ. ಮನೇಲಿ ಮಾಡಿದ್ರು ದೋಸೆ. ಊಟ ಆಯ್ತಾ? ದೋಸೆ ಜೊತೆಗೆ ಒಂದು ಏನಂತಾರೆ ಇದಕ್ಕೆ, ನಮ್ ಕಡೆ ದಪಾಟಿ ಅಂತಾರೆ, ನಿಮ್ ಕಡೆ ಏನಂತಾರೆ ಗೊತ್ತಿಲ್ಲ. ಸೊ ಅಲ್ಲಿನ ತಿನ್ಕೊಂಡ್ಬಿಟ್ಟು ಮನೆಯಿಂದ ಹೊರಗಡೆ ಬಂದೆ. ಸೊ ಅಷ್ಟರಲ್ಲಿ ನನ್ ತಮ್ಮ ಬಂದ್ ನಿಂತಿದ್ದ. ಅವನ್ ಗಾಡಿ ತಗೊಂಡ್ಬಿಟ್ಟು ನಾವು ಹೊರಟಿದ್ದು ಚಾಮರಾಜಗೆ. ಸೊ ನೋಡ್ತಿದಿರಲ್ಲ ನಮ್ ರಸ್ತೆಗಳು ಯಾವ ತರ ಇದೆ ಅಂತ. 2 ವರ್ಷದಿಂದ ಕಿತ್ತಾಕಿರೋ ರಸ್ತೆ ಇನ್ನೂ ರೆಡಿ ಮಾಡಿಲ್ಲ. ಸೊ ಈ ನನ್ ಮಕ್ಕಳಿಗೆ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮೂರ್ ನೆನಪಾಗೋದು. ಇದು ನಮ್ಮೂರ್ದು ಒಂದೇ ಪ್ರಾಬ್ಲಮ್ ಅಲ್ಲ, ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹಳ್ಳಿಗಳ ಪ್ರಾಬ್ಲಮ್ ಇದೆ. ಅಷ್ಟರಲ್ಲೇ ಚಾಮರಾಜ ಬಂದ್ವಿ. ಸೊ ಬಂದ್ಬಿಟ್ಟು ನಾವು ನಮ್ ತಮ್ಮನ್ ಗಾಡಿನ ಚೇಂಜ್ ಮಾಡಿದ್ವಿ. ಅಂದ್ರೆ ನಮ್ಮಣ್ಣನ ಡ್ರೀಮ್ ಗರ್ಲ್ಸ್ ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸಾರಿ, ಡ್ರೀಮ್ ಬೈಕ್ ಆದಂತ NS ನ ಇಲ್ಲೇ ಹಚ್ಬಿಟ್ಟು ಹೋಗಿದ್ದ. ಅವನು ತಗೊಂಡ್ ಹೋಗಿದ್ದಲ್ಲ, ನಾನು ಹೋಗ್ತೀನಿ ಶಾಪುರ್ಗೆ ಅಂತ ಹೇಳಿದೆ. ಸೊ ಚಾಮರಾಜ ಹಚ್ಚಿದ್ದ. ನಮ್ ತಮ್ಮನ್ ಗಾಡಿನ ಸೈಡ್ ಹಾಕ್ಬಿಟ್ಟು ನಮ್ ಗಾಡಿನ ತಗೊಂಡ್ ಹೊಂಟಿವಿ. ಹೋಗ್ತಾ ದಾರಿಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿರೋ ತರ ಕಾಣಿಸ್ತು. ಹತ್ರ ಹೋಗಿ ನೋಡಿದ್ವಿ. ಅಷ್ಟರಲ್ಲಿ ಅವ್ರನ್ನೆಲ್ಲ ಹಾಸ್ಪಿಟ್ಲ್ ಕಳಿಸಿದ್ರು. ಇದನ್ನೆಲ್ಲ ನೋಡ್ಬಿಟ್ಟು ನನ್ಗೆ ಅನ್ಸೋದು ಒಂದೇ, ಸೊ ಎಲ್ರು ಗಾಡಿನ ಸ್ಲೋ ಆಗಿ ಓಡಿಸಿ, ಏನು ಅರ್ಜೆಂಟ್ ಇರಲ್ಲ. ಒಂದ್ 10 ನಿಮಿಷ ಲೇಟ್ ಆಗಿ ಹೋದ್ರು ಏನಾಗಲ್ಲ. ಸೊ ನಿಮ್ ಜೀವನ ನಿಮ್ ಕೈಲಿದೆ, ಮನೆಯವ್ರು ಇರ್ತಾರೆ, ನೀವು ನೋಡ್ಕೊಂಡು ಹೋಗಿ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ಅಷ್ಟರಲ್ಲಿ ನಾವು ಬಂದಿದ್ದು ತಹಸೀಲ್ ಆಫೀಸ್ಗೆ. ಸೊ ತಹಸೀಲ್ ಆಫೀಸಲ್ಲಿ ನಮ್ಮ ಹಳ್ಳಿಯಂದೇನೋ ಹೆಸರು ತಿದ್ದುಪಡಿ ಮಾಡೋದಿತ್ತು. ಸೊ ಮುಗಿಸ್ಕೊಂಡ್ಬಿಟ್ಟು ನಾವು ಹೊರಟಿದ್ದು. ನಮ್ ತಮ್ಮಂದು ಗ್ಲಾಸ್ ಅಂದ್ರೆ ಚಸ್ಮದ್ದೇನೋ ಕಿತ್ತೋಗಿತ್ತಂತ ಅದನ್ನ ರೆಡಿ ಮಾಡ್ಸಕ್ ಬಂದ್ವಿ. ಸೊ ಅದನ್ನ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಬಸ್ ಸ್ಟಾಪ್, ಶಾಪುರ್ ಬಸ್ ಸ್ಟಾಪ್ಗೆ. ನೋಡೋಣ ಬಸ್ ಸ್ಟ್ಯಾಂಡ್ ಹೆಂಗಿದೆ ಅಂತ. ತುಂಬಾ ದಿನ ಆದ್ಮೇಲೆ ಬಸ್ ಸ್ಟ್ಯಾಂಡ್ ಬಂದ್ವಿ. ನಮ್ ಬಸ್ ಸ್ಟ್ಯಾಂಡ್ ನಾವು ಹೋದಾಗ ಹೇಗಿತ್ತು ಇವಾಗ್ಲೂ ಹಾಗೆ ಇದೆ, ಏನು ಚೇಂಜಸ್ ಆಗಿಲ್ಲ. ಸೊ ಸುಮ್ನೆ ಸುತ್ತಾಡ್ಕೊಂಡ ಅಲ್ಲಿಂದ ನಮ್ ಡಿಗ್ರಿ ಕಾಣಿಸ್ತು. ತುಂಬಾ ದಿನ ಆದ್ಮೇಲೆ ಡಿಗ್ರಿ ನೋಡಕ್ ಹೋದೆ. ಒಂದ್ ಡಿಗ್ರಿ ಕಾಲೇಜ್. ಸೊ ಅದು ಹಾಗೆ ಇತ್ತು, ಬಟ್ ಅಕ್ಕಪಕ್ಕ ಬಿಲ್ಡಿಂಗ್ ಗಳೆಲ್ಲ ಏರ್ಸಿದ್ರು, ಸ್ವಲ್ಪ ಡೆವಲಪ್ ಮಾಡ್ತಿದ್ದಾರೆ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗ ಹುಡುಗಿ ಕುಂತಿಲ್ಲ, ಇದು ಒಂದ್ ಕಾಲೇಜ್ ಇಲ್ಲ. ಹೀಗೆ ನಮ್ ಡಿಗ್ರಿ ಬೆಳಿಲಿ ಅಂತ ಅಲ್ಲಿಂದ ನಾವು ಹೊರಟ್ವಿ. ಸೊ ನಾವು ಇರ್ಬೇಕಾದ್ರೆ ರಸ್ತೆ ಎಲ್ಲ ಚೆನ್ನಾಗಿತ್ತು. ಇವಾಗೆಲ್ಲ ರಸ್ತೆ ಕಿತ್ತಾಕವ್ರೆ, ಇನ್ನು ಹೊಸ ರಸ್ತೆ ಮಾಡಿಸ್ತವ್ರೆ ಏನೋ ಗೊತ್ತಿಲ್ಲ. ಸೊ ಹೋಗ್ಲಿ ಬಿಡು, ನಮ್ಗೆ ಯಾಕೆ ಅಂತ ಅಲ್ಲಿಂದ ನಾವು ಡೈರೆಕ್ಟ್ ಪೆಟ್ರೋಲ್ ಬಂಕ್ ಅಂತ ಬಂದ್ವಿ. ಸೊ ಬರೀ ನಾವು ಮಾತ್ರ ತುಂಬ್ಕೊಂಡ್ರೆ ಸಾಲದು, ಅದಕ್ಕೂ ಸ್ವಲ್ಪ ತುಂಬಬೇಕಂತ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸೊ ಏನಂತ ಕೇಳ್ಬೇಡಿ, ಪೆಟ್ರೋಲ್. ಸೊ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ನಾವು ಹೊರಟಿದ್ದು ಸೀದಾ ಬೇಕ್ರಿ ಹತ್ರ. ಹೊಟ್ಟೆ ಬೇರೆ ಹಸ್ತಾ ಇತ್ತು, ಏನ್ ತಿನ್ನೋಣ ಅಂತ ಕೇಳಿ ನಮ್ ತಮಗ್ ಬೇರೆ ಪಪ್ಸ್ ತಿನ್ನೋಣ ಅಂತ ಪಪ್ಸ್ ತಿನ್ಕೊಂಡ್ಬಿಟ್ಟು ಚಿಲ್ಲಾಗಿ ಜ್ಯೂಸ್ ಕುಡ್ಕೊಂಡು. ಸೊ ಅಲ್ಲಿಂದ ನಾವು ಹೊರಟಿದ್ದು ನಮ್ಮೂರ್ ಕಡೆ ಚಾಮರಾಜ ಹತ್ರ ಬಂದ್ವಿ. ಸೊ ಬಂದ್ಬಿಟ್ಟು ನಮ್ ಗಾಡಿನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಅಂದ್ರೆ ಬೆಳಗ್ಗೆ ತರಾನೇ. ಸೊ ಸೇಮ್ ನಮ್ ತಮ್ಮನ ಗಾಡಿನ ತಗೊಂಡ್ಬಿಟ್ಟು ನಮ್ ಗಾಡಿನ ಸೈಡ್ಗೆ ಹಾಕಿ ಸೊ ಅಲ್ಲಿಂದ ನಾವು ಹೊರಟ್ವಿ ನಮ್ಮೂರ್ ಕಡೆಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಸಿಗೋರು ಎಲ್ರಿಗೂ ಸಿ ಯು, ಬಾಯ್.